ನ್ಯಾಯಾಲಯದಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಉತ್ತರ ಕರ್ನಾಟಕದ ಬಾದಾಮಿ ತಾಲೂಕಿನವರಾದ ಶ್ರೀ ಎಸ್ ಮಿತ್ತಲ್ಕೋಡ ಅವರಿಗೆ ರೋಣ ವಕೀಲರ ಸಂಘದಿಂದ ಸನ್ಮಾನ ಸಮಾರಂಭ ನೆರವೇರಿಸಲಾಯಿತು. ಈ ವೇಳೆ ವಕೀಲರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಹಿರಿಯ ಕಿರಿಯ ವಕೀಲರು, ಮಹಿಳಾ ವಕೀಲರು, ಹಿರಿಯ ದಿವಾಣಿ ನ್ಯಾಯಾಧೀಶರು, ಕಿರಿಯ ದಿವಾಣಿ ನ್ಯಾಯಾಧೀಶರು, ಸಹಾಯಕ ಸರ್ಕಾರಿ ವಕೀಲರು ಎಲ್ಲರೂ ಹಾಜರಿದ್ದರು. ಅಧ್ಯಕ್ಷರಾದ ಶ್ರೀ ಎಸ್ ಅರಹುಣಸಿ, ಉಪಾಧ್ಯಕ್ಷರಾದ ಶ್ರೀ ಜಿ ಮತ್ತಿಕಟ್ಟಿ, ಕಾರ್ಯದರ್ಶಿಗಳಾದ ಶ್ರೀ ಜಿ ಹನುಮನಾಳ, ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಶ್ರೀ ಎಚ್ ಚಿನ್ನಸ್ವಾಮಿ, ಪ್ರಧಾನ ದಿವಾಣಿ ನ್ಯಾಯಾಧೀಶರಾದ ಶ್ರೀ ಆದಿತ್ಯ ಕಲಾಲ್, ಹಿರಿಯ ವಕೀಲರಾದ ಶ್ರೀ ವಿ.ಆರ್. ಗುಡಿಸಾಗರ, ವಿ.ಎ. ದಿಂಡೂರ್, ಆರ್.ಎಂ. ರಾಯಬಾಗಿ, ಕೆ.ವೈ. ಅವಧೂತ್, ಎಂ.ಎನ್. ಹುಲ್ಕೋಟಿ, ಎಸ್.ಪಿ. ಹಿಡಕಿಮಠ, ಸಿ.ಬಿ. ಕೊಪ್ಪದ್, ಸರ್ಕಾರಿ ವಕೀಲರಾದ ರಾಜೇಶ್ವರಿ ಚಕ್ಕಲೇರ್, ಹೆಚ್ಚುವರಿ ಸರ್ಕಾರಿ ವಕೀಲರಾದ ಸಂದೀಪ್ ಹುಲಿ ಮತ್ತು ಹಿರಿಯ ಕಿರಿಯ ವಕೀಲರು ಮತ್ತು ಮಹಿಳಾ ವಕೀಲರು ಹಾಜರಿದ್ದರು. ಹಾಗೂ ಎಲ್ಲ ಹಿರಿಯ ನ್ಯಾಯವಾದಿ ಬಂಧುಗಳೇ, ಅದರ ಜೊತೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಚಿನ್ನಸ್ವಾಮಿ ಸಾಹೇಬ್ರೆ, ಕಲಾಲ್ ಸಾಹೇಬ್ರೆ, ವಕೀಲ ಸಂಘದ ಅಧ್ಯಕ್ಷರಾದಂಥ ಅರುಣ್ ಅವರೇ, ಉಪಾಧ್ಯಕ್ಷರಾದಂಥ ಮತಿಕಟ್ಟಿ ಅವರೇ, ಹಾಗೂ ಹನುಮನಾಳ ಅವರೇ, ಹಾಗೂ ಹೂಲಿ ಅವರೇ, ಹಾಗೂ ನಾಯಕರ್ತಕ್ಕಂಥ ಮಲನ್ ಅವರೇ, ಇವತ್ತಿನ ದಿವಸ ಯಾವ ಆಶ್ಚರ್ಯಕರ ಸಂಗತಿ, ಒಂದು ನನಗೆ ಕಲಿಸಿರೋರು ಕಳಿಸಿರೋರು ಇಲ್ಲಿ ಸಾಕ್ಷಿಯಾಗಲಿಕ್ಕೆ, ಅದು ಋಣಾಣ ಬಂದ ನನಗೆ ನಾಲ್ಕು ಒಂದು ಕಲಿಸಿದ್ದಾರೆ ಗುರುಗಳು ಇದೆ. ಎರಡನೇಪ್ಪ ಅಂದ್ರೆ ನಮ್ಮದೇ ಆದಂಥ ಜೂನಿಯರ್ ಆದಂಥ ಜಿ.ಎಲ್. ವರ್ಟಿ ಅವರು ಇರ್ತಾರೆ. ಇದೊಂದು ಅನಿರೀಕ್ಷಿತ ಅಡ್ಡಿಲ್ಲ. ಅದರ ಜೊತೆಗೆ ಇವತ್ತಿನ ದಿವಸ ನಾನು ಏನು ಮಾತಾಡಬೇಕು ಅನ್ನೋದು ಭಾಳ ಕಷ್ಟ. ಯಾಕಂದ್ರೆ ಮಾತಾಡುವಂಥದ್ದು ಏನೂ ಉಳಿದಿಲ್ಲ, ಬಟ್ ನಾನು ಕೆಲಸ ಮಾಡುವಂಥದ್ದು ಮಾತ್ರ ಉಳಿದಿಲ್ಲ. ನೀವು ಈಗಾಗಲೇ ಜವಾಬ್ದಾರಿ ಕೊಟ್ಟಿದ್ದೀರಿ, ನಾನು ಮಾತಾಡಿ ಚಪ್ಪಾಳೆ ಹೊಡೆಯೋದ್ರಿಂದ ಸಾಧ್ಯದಷ್ಟು ಮಟ್ಟಿಗೆ 99% ನಾನು ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಅದರ ಜೊತೆಗೆ ತಾವು ಇನ್ನು ಮುಂದೆ ಏನಾದರೂ ಇಡೀ ರಾಜ್ಯಕ್ಕೆ ವಕೀಲರಿಗೆ ಆಗಬೇಕಾದ್ರೆ ಅದು ರೆಸಲ್ಯೂಷನ್ ಮಾಡಿಕೊಟ್ರೆ ಇನ್ನೂ ಒಳ್ಳೆಯದಾಗುತ್ತೆ. ಕೆಲವೊಂದಿಷ್ಟು ಮಂದಿ ಕಾಮನ್ ಆಗಿರ್ತಾರೆ ಅನ್ನುತ್ತೆ, ಅದನ್ನು ಬಾಯಿಗೆ ಕೇಳಂಗಿಲ್ಲ. ಅದಕ್ಕೆ ರೆಸಲ್ಯೂಷನ್ ಮಾಡಿಕೊಟ್ಬಿಟ್ರೆ ಇನ್ನೂ ಚಲೋ ಆಗುತ್ತೆ. ಆ ದೃಷ್ಟಿಯೊಳಗೆ ಇವತ್ತೇನು ಇಡೀ ರಾಜ್ಯದಲ್ಲಿ ನೋಡುವಂಥ ಒಕ್ಕಟ್ಟಿದೆಯಲ್ಲ, ನಮ್ಮ ಜೀವವರೆಗೂ ಇರಲಿ ಅನ್ನೋದು ನನಗಿಲ್ಲ. ಏನೇ ಬಂದು ಸರ್ ನಾವು ವಹಿಸ್ಕೊಂಡು ಮುಗಿಸ್ತೀವಿ, ಮುಂದಿನ ದಿನಮಾನದಲ್ಲಿ ನಿಮ್ಮ ಜೊತೆ ನಾನು ಸಾಯುವವರೆಗೂ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿ, ಮತ್ತು ನಾ ಇವತ್ತು ನಿಮ್ಮ ಜೊತೆ ಹೆಂಗೆ 2010 ಐತೆ ಸಾಯುವವರೆಗೂ ನಿಮ್ಮ ಜೊತೆ ಅಧಿಕಾರ ಹೋಗ್ಬೋದು, ಅದು ನಾನೇನು ಬರ್ತಿಲ್ಲ. ಯಾರಿಂದಾದ್ರೂ ನಾವು ಸಣ್ಣ ಪುಟ್ಟ ತಪ್ಪಿಗೆ ಸಹ ನೇರವಾಗಿ ಹೇಳ್ಬಿಡ್ರಿ. ಏನಾದರೂ ನಾನು ಫೋನ್ ಇರ್ತಿಲ್ಲ, ಮೆಸೇಜ್ ಹಾಕಿಲ್ಲ ಅಂದ್ರೆ ನೇರವಾಗಿ ಹೇಳಿ, ನಾನು ಅವತ್ತಿನ ದಿವಸ ಎತ್ತಬಾರ್ದು ಅಂತ ಬಿಟ್ಟಿರಂಗಿಲ್ಲ, ಅನಿವಾರ್ಯ ಕಾರಣದಿಂದ ಎತ್ತಿರಂಗಿಲ್ಲ. ಅದರ ಜೊತೆಗೆ ನೀವು ಏನು ಕೆಲಸ ಮಾಡ್ಬೇಕಂದ್ರೆ ನೇರವಾಗಿ ಹೇಳಿದ್ರು ನಾನು ಪ್ರತಿಯೊಬ್ಬ ಕೆಲಸವನ್ನು ಮಾಡಿಕೊಡ್ತೀನಿ. ಅದರ ಜೊತೆಗೆ ನೀವು ಏನು ನನಗೆ ಮಾರ್ಗದರ್ಶನ ಮಾಡ್ತೀವಿ, ಆ ಮಾರ್ಗದರ್ಶನ ನಡ್ಕೊಂಡು ಹೋಗ್ತೀನಿ ಅನ್ನೋಂಥ ಮಾತನ್ನು ಹೇಳಿ, ಇವತ್ತಿನ ದಿವಸ ಯಾವ ವಿಷಯ ನಾನು ಒಗ್ಗಟ್ಟಿನಿಂದ ಹೇಳಬೇಕು. ಪ್ರಥಮ ಗೆದ್ದ ತಕ್ಷಣ ನಾನು ಗುರುಸಾರ್ ಸರ್ ಫೋನ್ ಮಾಡಿದೆ, ಅಧ್ಯಕ್ಷರಿಗೆ ಫೋನ್ ಮಾಡಿದೆ, ಯಾವಾಗಿದ್ದು ನಂಬಲ್ಲಿ ಉಳಿದವ್ರನ್ನ ಸಮಾಧಾನ ಮಾಡಿ ನಮ್ಮ ಬಾರಿ ಬಾ ಅನ್ನೋಂಥ ಮಾತನ್ನು ನನ್ನ ಹತ್ರ ಹೇಳಿದರು. ಈಗ ಫಸ್ಟ್ ಇಲ್ಲಿ ಬಂದರೆ ನಾನು ಮುಂದೆ ಹೋಗ್ತೀನಿ ಅಂದರೆ ಬೇಡ, ನಾನು ಯಾವಾಗಿದ್ದು ನಮ್ಮ 15 ನಮ್ಮ ಜಿಲ್ಲೆಯಲ್ಲಿ ತುಂಬ ವಿರೋಧ ಇತ್ತು. ವಿರೋಧ ಇದ್ದಾಗ ಸರ್ ಹಿಂಗೆ ಅಂತ ನಿನಗೆ ಏನು ಬೇಕು ಹೇಳೋದು, ನಾವು ಬಂದು ಪ್ರಚಾರ ಮಾಡ್ತೀವಿ, ನೀವು ಗೆಲ್ಲಬೇಕು, ಸೋಲೋಗಿಲ್ಲ ಅನ್ನೋಂಥ ಮಾತನ್ನು ಅವತ್ತಿನ ಅಧ್ಯಕ್ಷರು ಮತ್ತು ಗುರುಸಾಗರು ಉಡುಪಿಯವರು ಇವತ್ತು ನಾವು ನಡೆಸ್ಬೇಕಾಗತ್ತೆ. 15 ಜನ ಸಾಕಷ್ಟು ಕೆಲಸ ಮಾಡೋದು ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಾರಣಕ್ಕೆ ಅಪೋಸ್ ಆಯ್ತು. ನೀವು ಸೋಲೋಗಿಲ್ಲ ಯಾವುದೇ ಕಾರಣಕ್ಕೂ, ನಾವು ರೀತಿ ನಿನಗೆ ಏನು ಬೇಕು ಹೇಳುವಂಥ ಮಾತನ್ನು ಹೇಳಿದ್ರು. ಆ ಎಲ್ಲ ಶ್ರೇಯಸ್ಸು ನಮ್ಮ ಹಿರಿಯರಿಗೆ ಮತ್ತು ಪ್ರತಿಯೊಬ್ಬ ಸದಸ್ಯರಿಗೆ ಮುಟ್ಟಬೇಕಂತ ಹೇಳ್ತಾರೆ. ಎಲೆಕ್ಷನ್ ಆದಾಗ ಹೇಳಿದ್ರು. ಬಟ್ ಅವತ್ತಿನ ದಿವಸ ನಿನಗೆ ಹಣ ಬೇಕಾ, ಹಣ ಕೇಳು, ಪ್ರಚಾರಕ್ಕೆ ಬೇಕಾ, ಪ್ರಚಾರಕ್ಕೆ ಬೇಕು, ಪ್ರತಿಯೊಂದನ್ನು ಕೇಳಿದ್ರು. ಈಗ ಏನಂತ ಅಂದ್ರೆ ನನ್ನ ಅಧ್ಯಕ್ಷ ಆಗಿದ್ದು 20% ಮಾತ್ರ. ಒಂದು ಸಿಗ್ನೇಚರ್, ಒಂದು ಮಿಟ್ಲುಕೊಳ್ಳೋ ಹೆಸರು, ಪ್ರತಿಯೊಬ್ಬರು ನೀವು ಕಾರ್ಪೊರೇಷನ್ ಅಧ್ಯಕ್ಷ ಅನ್ನುವಂಥ ಭಾವನೆಯನ್ನ ನಾನು ಇಟ್ಕೊಂಡು ಕೆಲಸ ಮಾಡ್ತೀನಿ. ಈಗ ನಿಮಗೂ ಎರಡೇ ಸಿಗ್ನೇಚರ್ ಪವರ್ ನಿಮ್ಗೆ ಕೊಡಕ್ಕೆ ಬರಂಗಿಲ್ಲ, ಹೆಸರು ಒಂದು ಕೊಡಕ್ಕೆ ಬರಂಗಿಲ್ಲ. ಆದ್ದರಿಂದ ನಾವು ಇನ್ನು ಮುಂದಿನ ದಿನಮಾನದಲ್ಲಿ ಇಡೀ ರಾಜ್ಯದಲ್ಲಿ ಏನು ಕೆಲಸ ಆಗಬೇಕಲ್ಲ ಎಕ್ಸಿಕ್ಯೂಟ್ ಮಾಡುವಂಥ ಕೆಲಸವನ್ನು ಕೊಟ್ಟರೆ ನಾನು ಪ್ರಾಮಾಣಿಕ ಮಾಡ್ತೀನಿ. ಈಗಾಗಲೇ ಎಲ್ಲ ಸದಸ್ಯರು ಸಹ ನಮ್ಮ ಅರಿವು ಕೊಡ್ತೀವಿ. ಈಗಾಗಲೇ ನಾವು ಚಾರ್ಜ್ ತಗೊಂಡ ಮೇಲೆ ಅಡಿಟರ್ಗೆ ಪ್ರತಿಯೊಂದು ರಿಪೋರ್ಟ್ ಕಳಿಸಿದ್ದೀವಿ. ಅವ್ರ ಅಡಿಟರ್ ಹೇಳುವುದೇನಂದ್ರೆ 2 ಲಕ್ಷ ಏರಿಸಬಹುದು ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಬಟ್ ಇನ್ನೂ 4-5 ಜನ ಟೀಮ್ ಮಾಡಿ ನಾವು ಕೊಟ್ಟು ಈ ಬರ್ತಕ್ಕಂಥ ಇನ್ಕಮ್, ಹೋಗ್ತಕ್ಕಂಥ ಖರ್ಚು ಮತ್ತು ಈಗ ನಾವು ಇರ್ತಕ್ಕಂಥ
ರೀತಿ ಮಾಡಿ ಹೆಚ್ಚಿಗೆ ಮಾಡಕೊಂಡು ನೋಡಿಕೊಂಡು ಅದರ ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿ ಆದಷ್ಟು ನಮ್ಮ ಶಕ್ತಿ ಆದ ಮಟ್ಟಿಗೆ ಜಾಸ್ತಿ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತೇಳಿ ಇವತ್ತಿನ ದಿವಸ ನಾನು ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಸಾರಿ ಕೇಳ್ಕೊಂತೀನಿ. ಯಾಕಪ್ಪ ಅಂತಂದ್ರೆ ಸಾಕಷ್ಟು ಜನ ಬೆಂಗಳೂರಿಗೆ ಬರ್ತೀವಿ ಅಂದ್ರು ಸರ್ಕಾರ ಸ್ವೀಕಾರ ಸಂದರ್ಭ ನಾನೇ ನಿಮ್ಮ ನಿಮ್ಮ ಹತ್ರ ಮಾಡ್ತೀನಿ, ನೀವ್ಯಾಕೆ ನನ್ನ ಹತ್ರ ಬರ್ತೀವಿ ಅಂತ ಮಾತಾಡಿದೆ. ಬಟ್ ಈ ಭಾಗದ ಶಾಸಕರಾದಂಥ GS ಪಾಟೀಲ್ ನಾವು ಮನವಿ ಮಾಡಿಕೊಂಡ್ರೆ ಶಶಾಂಕದಿಂದ ಬಂದು ಸನ್ಮಾನ ಮಾಡಿ ಹೋದ್ರು. ಅವರು ಇಡೀ ನಮ್ಮ ಗುಣದ ಎಲ್ಲ ಜನತೆಯು ಸನ್ಮಾನ ಮಾಡಿದ್ರು ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರೆಲ್ಲ ಕೇಳಿದ್ರು ಏನು ನಮ್ಮ ವಕೀಲ ಯಾಕೆ ಬಂದಿಲ್ಲ ಅಂತ ಹೇಳಿದ್ರು. ಸರ್ ನಾವು ಬರ್ಬೇಡ ಅಂತ ಹೇಳಿ ಅನ್ನೋಂಥ ಮಾತಾಡಿ ಹೇಳಿದಾಗ ಅವ್ರು ಭಾಳ ಖುಷಿ ಪಡ್ತಾರೆ. ಅದರ ಜೊತೆಗೆ ಗುಡ್ಸಾಕ್ ನಮಗೆ ಯಾಕೆ ಹೇಳಿಲ್ಲ ಅನ್ನೋಂಥ ಮಾತಾಡಿದ್ರು. ಸರ್ ನಾನೇ ನಿಮ್ಮ ಹತ್ರ ಬರ್ತೀನಿ, ನೀವು ಯಾಕೆ ಇದನ್ನು ಕಾಸ್ಕೊಂಡು ಬರ್ತೀರಿ ಅನ್ನೋಂಥ ಮಾತಾಡಿದ್ರೆ ಇವತ್ತಿನ ದಿವಸ ತಾವೆಲ್ಲರೂ ಸನ್ಮಾನ ಮಾಡ್ಲಿಕ್ಕೆ ನಡೀತೀರಿ. ಸನ್ಮಾನ ಮಾಡೋದ್ರಿಂದ ನಾನು ಕೆಲಸ ಮಾಡ್ಲಿಕ್ಕೆ ಕೆಲಸ ಕೊಡ್ತೀನಿ, ನಾನು ಕೆಲಸ ಮಾಡ್ತೀನಿ. ಸೋಂಪು ಅವ್ರು ಏನೋ ಒಂದು ಬೇರೆ ಪ್ರೀತಿ ವಿಶ್ವಾಸಕ್ಕೆ ಮಾಡಿದಾರೆ ಹಂಗಂತ ಭಾವಿಸ್ಕೊಳ್ರಿ. ಎಲ್ರಿಗೂ ಅವಕಾಶ ಕೊಡ್ತೀವಿ, ನೀವು ನನ್ನ ಹೃದಯದಲ್ಲಿದ್ದೀರಿ. ಸನ್ಮಾನ ಮಾಡಿ ಹಾಕಿದ್ರೆ ಸರ್ ಅಂತಾರೆ, ನೀವು ಏನೇ ಕೆಲಸ ಕೊಟ್ಟರು ಸರ್ ನಾನು ಕೆಲಸವನ್ನು ಮಾಡ್ತೀನಿ, ಮಾಲಿಶ್ ಹೇಳೋ ಬೇಡ, ನನಗೆ ಕೆಲಸ ಮಾಡಿ ಕೆಲಸವನ್ನು ಕೊಡ್ರಿ ಅನ್ನುವಂಥ ಮಾತನ್ನು ಹೇಳಿ ಈ ನಿಮ್ಮ ಋಣವನ್ನು ನನ್ನ ಜೀವವಿಗೂ ನಡೆಯುವುದರ